ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ ಹಾಗೂ ಸಾಮಾಜಿಕ ಸೇವೆಯನ್ನ ಪ್ರಮುಖ ಧ್ಯೇಯವಾಗಿಟ್ಟುಕೊಂಡು ಕರ್ನಾಟಕ ರಕ್ಷಣಾ ಟೈಗರ್ಸ್ ಸಂಘಟನೆಗೆ ನಗರದ ಕನ್ನಡ ಭವನದಲ್ಲಿ ಭಾನುವಾರ ವಿದ್ಯುಕ್ತ ಚಾಲನೆ ಕೊಡಲಾಗಿದೆ. ಈ ಹಿಂದೆ ಕರ್ನಾಟಕ ಯುವ ಸೇನೆ ಹೆಸರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂಘಟನೆ ಇದೀಗ ಕರ್ನಾಟಕ ರಕ್ಷಣಾ ಟೈಗರ್ಸ್ ಹೆಸರಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡಿದೆ. ಕಾರ್ಯಕ್ರಮಕ್ಕೂ ಮುನ್ನ ಸಂಘಟನೆಯ ರಾಜ್ಯಾಧ್ಯಕ್ಷ ಹರೀಶ್ ಆರ್ ಅವರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. ನಂತರ ಅಲ್ಲಿಂದ ಕನ್ನಡ ಭವನದವರೆಗೆ ಕಾರ್ಯಕರ್ತರ ಭವ್ಯ ಮೆರವಣಿಗೆ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಹರೀಶ್ ಆರ್, ಕನ್ನಡ ನಾಡು, ನುಡಿ, ನೆಲ ಮತ್ತು ಜಲದ ರಕ್ಷಣೆಗೆ ಕಳೆದ 25 ವರ್ಷಗಳಿಂದ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಈಗ ಹೊಸ ಸಂಘಟನೆಯ ಮೂಲಕ ಹೋರಾಟವನ್ನು ಮತ್ತಷ್ಟು ಸಂಘಟಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮುಂದುವರಿಸಲಾಗಿದೆ ಎಂದಿದ್ದಾರೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಗಡಿ ವಿವಾದದ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬಾರದು. ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದನ್ನು ಪುನರುಚ್ಚರಿಸುವ ಠರಾವನ್ನ ಅಂಗೀಕರಿಸಬೇಕು. ರಾಜ್ಯದ ನೆಲ, ಜಲ ಹಾಗೂ ಭಾಷೆಗೆ ಧಕ್ಕೆ ಉಂಟಾದರೆ ಸಂಘಟನೆ ತೀವ್ರ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗಂಡುಗಲಿ ನಾಡು, ಇವತ್ತು ಆ ನಾಡಲ್ಲಿ ಇವತ್ತು ಮೊದಲನೇ ಬಾರಿ ನಾವು ಈ ಸಂಘಟನೆನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀವಿ. ಸೊ ಮುಂದೆ ಇದು ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ನಾವು ಈ ಸುಮಾರು 26 ವರ್ಷ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿರೋವಂಥವ್ರು. ಯಾಕಂದ್ರೆ ನಮ್ಮ ಸಂಘಟನೆ ಏನು ಹೊಸದೇನಲ್ಲ. ಸೊ ಈ ಹೆಸರಲ್ಲಿ ಈಗ ಮೊದಲನೇ ಬಾರಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಸೊ ಮುಂದೆ ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ ಮತ್ತು ಗಡಿ ವಿಚಾರಗಳು ಯಾವುದೇ ಒಂದು ವಿಚಾರ ಬಂದರೂ ಸಹ ಇದು ಬರೀ ಕರ್ನಾಟಕ ರಕ್ಷಣಾ ಟೈಗರ್ಸ್ ಅಲ್ಲ, ನಿಜವಾದ ಟೈಗರ್ಸ್ನ ತೋರಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ಗಡಿ ವಿಚಾರ ಐತಿ, MS ಶಿವಸೇನೆ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಖ್ಯಾತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ತಾವು ಏನು ಮಾಡ್ತೀರಿ? ಇಲ್ಲ, ಖಂಡಿತವಾಗಿ ಅದು ಏನು ನೆನ್ನೆ ಮೊನ್ನೆ ವಿಚಾರ ಅಲ್ಲ ಅದು. ಯಾಕಂದರೆ 1956ರಿಂದ ಏನು 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಸಹ ಹಾಕ್ಕೊಂಡಿದ್ದಾರೆ. ಸೊ ಈ ಥರ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಡೀತಾ ಇರೋವಂಥ ವಿಚಾರಗಳು. ಯಾಕಂದರೆ ಬೆಳಗಾವಿ ಮೇಯರ್ ಮಸಿ ಬಳ್ದಾಗಲೂ ಸಹ ಸೊ ಆ ಹೋರಾಟದಲ್ಲೂ ಸಹ ನಾವು ಇದ್ದೀವಿ, ಇಲ್ಲ ಅಂತಿಲ್ಲ. ಏನು ನಾವೇನು ನೆನ್ನೆ ಮೊನ್ನೆ ಇದನ್ನೇನು ನೋಡಿಲ್ಲ, ಫಸ್ಟಿಂದನೂ ನೋಡ್ತಾ ಬರ್ತಾ ಇದ್ದೀವಿ. ಸೊ ಅವ್ರದ್ದೇನು ಬರೀ ಬೊಗಳೆ ಅಷ್ಟೇ, ಬೊಗಳೆ ಮಾತುಗಳು. ಅದಕ್ಕೆ ನಾವು ಯಾರು ಕಿವಿ ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಕೋರ್ಟ್ ಇದೆ, ಎಲ್ಲ ಇದೆ. ಸೊ ನಮ್ಮ ನಾಡಿನ ಪರವಾಗಿ ಅದಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋ ನಿಟ್ಟಿನಲ್ಲಿ ಠರಾವು ಮಾಡಬೇಕು, ಗೊತ್ತುವಳಿ ನಿರ್ವಹಣೆ ಏನು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಆದರೆ ಈವರೆಗೂ ಆ ಕೆಲಸ ಆಗ್ತಾ ಇಲ್ಲ. ಆ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿ ನೀವು ಕೇಳೋವಂಥ ವಿಚಾರ ಕರೆಕ್ಟ್ ಇದೆ. ಸೊ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರಗಳು ಈ ಕೆಲಸ ಮಾಡಬೇಕಿದೆ. ಏನಂದರೆ ಈ ರಾಜ್ಯ ಸರ್ಕಾರಗಳು ಇವತ್ತು ಯಾವ ರೀತಿ ಆಗಿದೆ ಅಂದರೆ ದಪ್ಪ ಚರ್ಮದ ಸರ್ಕಾರಗಳು ಆಗಿದೆ. BJP ಬರ್ಬೋದು ಅಥವಾ ಕಾಂಗ್ರೆಸ್ ಬರ್ಬೋದು, ಯಾವುದೇ ಒಂದು ಸರ್ಕಾರ ಬಂದರೂ ಸಹ ಸರ್ಕಾರಗಳು ಅದೇ ಥರ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸೊ ಅದಂತೂ ಖಂಡಿತ. ಟೈಗರ್ಸ್ ಎಂಬ ನೂತನ ಉದ್ಘಾಟನೆ ಇದಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಬೆಳಗಾವಿಯಲ್ಲಿ ಹೋರಾಟ ಮಾಡ್ಕೋತು ಬೆಳವಣಿಗೆ ಮಾಡ್ಕೋತು ಇತ್ತು. ಆದರೆ ನಾವು ಟೈಟಲು ಮತ್ತು ಲೋಗೋವನ್ನು ಚೇಂಜ್ ಮಾಡಿ ಅದನ್ನು ಕರ್ನಾಟಕ ರಕ್ಷಣಾ ಟೈಗರ್ಸ್ ಎಂಬ ನೂತನವಾಗಿ ಉದ್ಘಾಟನೆ ಮಾಡತ್ತವು. ಅದು ಇನ್ನೂ ತಕ್ಕ ನಾವು ಕನ್ನಡ ತಾಯಿ ಸೇವೆ ಮಾಡ್ಕೋತು ಹೋರಾಟ ಮಾಡ್ಕೋತು ಬಂದು 10 ವರ್ಷ ಆಯಿತು. ಇನ್ನೂ ಕೂಡ ಕರ್ನಾಟಕ ರಕ್ಷಣಾ ಟೈಗರ್ಸ್ ವತಿಯಿಂದ ಹೋರಾಟ ಮಾಡ್ತೇವೆ. ತಾಯಿ ಭುವನೇಶ್ವರಿಗೆ ಸೇವೆ ಮಾಡ್ಕೋತು 8 ದಿನ ಹೆಂಗೆ ಬಂದವಲ್ಲ ಅದೇ ಥರನ ಬರ್ತವೆ. ಮತ್ತು ಯಾರು MS ಕೆಂತಿ ಪದೇ ತೆಗ್ತಾರೆ ಬೆಳಗಾವಿದಾಗ, ಅವ್ರನ್ನೂ ಎಲ್ಲಿದಾರಲ್ಲ ಅಲ್ಲಿ ಕರ್ನಾಟಕ ರಕ್ಷಣಾ ಟೈಗರ್ಸ್, ಈ ಟೈಗರ್ಸ್ ಅನ್ನೋ ವ್ಯಕ್ತಿ ಬೆಳಗಾವಿದಾಗೆ ನಮ್ಮ ಹರಿಚನ್ನನ ರಾಜ್ಯಾಧ್ಯಕ್ಷರ ವತಿಯಿಂದ ಉದ್ಘಾಟನೆ ಆಗ್ತೈತಿ. ಅದನ್ನು ನಾವು ಬೆಳಗಾವಿ ಜಿಲ್ಲಾಧ್ಯಕ್ಷರು ಬಾಳಪ್ಪ ಗುಡಿಗೆನಟ್ಟಿಯಾಗಿ ಅದನ್ನು ಸಂಪೂರ್ಣವಾಗಿ ಮುಂದುವಡಿಸಿ MS ಅಂತ ವ್ಯಕ್ತಿಗಳನ್ನು ಎದ್ದು ಟೈಗರ್ ಥರ ಹಿಂಗೆ ನುಗ್ಗಿ ಅಂತ MS ಸರ್ಕಾರನು ಒಂದು ಮಹಾರಾಷ್ಟ್ರ ಗಡಿ ಭಾಗ ಬಿಟ್ಟು ಹೋಗಲಿ ಅವರು ಮಹಾರಾಷ್ಟ್ರಕ್ಕೆ. ಆದರೆ ಬೆಳಗಾವಿದಾಗ ಪದೇ ಬಂದು ತಕರಾರು ಮಾಡತ್ತಾರ. ಅವ್ರಿಗೆ ಎಚ್ಚರಿಕೆ ಹೇಳ್ತಾನು. ಮತ್ತು ಕರ್ನಾಟಕ ರಕ್ಷಣಾ ಟೈಗರ್ಸ್ ವತಿಯಿಂದ ನಾವು ಇವತ್ತು ನೂತನವಾಗಿ ಉದ್ಘಾಟನೆ ಇಟ್ಟಿದ್ದೆವು ತಾಯಿ ಭುವನೇಶ್ವರಿಗೆ. ಇನ್ನೂ ತನಕ ನಾವು ಸೇವಾ ಮಾಡ್ಕೋತದೆವು, ಇನ್ನು ಮುಂದೆ ಸೇವಾ ಮಾಡ್ತೇವೆ. ಜೈ ಭುವನೇಶ್ವರಿ.
ಇನ್ನು ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡಗೇನಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮಣ ಲಮಾಣಿ, ನಗರ ಹಾಗೂ ವಿವಿಧ ತಾಲೂಕು ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇನ್ನು ಸಂಘಟನೆಯು ರಾಜ್ಯದ ಹಿತಾಸಕ್ತಿಗಳ ರಕ್ಷಣೆ, ಕನ್ನಡ ಭಾಷೆ ಅಭಿವೃದ್ಧಿ, ಸಾಮಾಜಿಕ ಸೇವಾ ಕಾರ್ಯಗಳು ಹಾಗೆಯೇ ಯುವ ಜನರನ್ನ ಸಂಘಟಿಸುವ ಉದ್ದೇಶದಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸುತ್ತೆ ಅಂತ ಪದಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.